ಏಕೆಂದರೆ ಇದು ನಾಟ್ ಎ ಟಿಪಿಕಲ್ ಸೀದಾಗ್ಬಿಡುತ್ತೆ ಎಲ್ಲ ಕೈ ಲೆಗ್ ಪೀಸ್ ಅಲ್ಲ, ಇದು ಎಂಥದ್ದು ಹ್ಯಾಂಡ್ ಪೀಸ್ ಹಾಕ್ಬಿಡುತ್ತೆ. ಮುಂದೆ ಆಮೇಲೆ ಗೊತ್ತಾಯ್ತು ಈ ಫಸ್ಟ್ ಆಟೋ ಡ್ರೈವರ್ ಆಗಿದ್ನ ಅಂತ ಅಣ್ಣ. ಸೊ ನಾನು ಆಗಲೇ ಹೇಳ್ದಂಗೆ ಕಂಟೆಂಟೇ ಹುಡ್ಕೊಂಡು ಹೋಗ್ತಾ ಇದ್ದೀನಿ. 7 ಕಿಲೋಮೀಟ್ರ್ ಇದಲ್ಲ ಗುರು, ಅರ್ಧ ಗಂಟೆ ಟ್ರಾಫಿಕ್ ಇಲ್ಲ ಅಂದರೆ ಸಾಕು. ಬಲಗಡೆಯಿಂದ ತಿರುಗಿ ಈ ರೋಡು ಫ್ರೀ ಆಗಿರೋದೇ ಡೌಟು. ಇಲ್ಲ ಗುರು ಮತ್ತೆ ಟ್ರಾಫಿಕ್ ಆಯಿತು. ಇಲ್ಲಿ ಅವನು ಯೂಟರ್ನ್ ಹೊಡಿತಾ ಇರ್ತಾನೆ, ಹೆಚ್ಚು ಕಡೆ ಮಾಡಿರ್ತಾರೆ, ನಿಲ್ಲಿಸಿರ್ತಾರೆ ಗಾಡಿನ. ವಾಯ್ಸಿಂದೇ ದೊಡ್ಡ ಪ್ರಾಬ್ಲಮ್ ಗುರು ನಂದರಲ್ಲಿ. ಅಷ್ಟೊಂದು ಒಳ್ಳೆ ಅಪ್ಗ್ರೇಡ್ ಮಾಡಬೇಕು, ಮೈಕು, ಕ್ಯಾಮ್ರಾ, ಹೆಲ್ಮೆಟ್ಟು. ನನ್ನ ಗಾಡೀಲಿ ನೀವು ನೋಡ್ತಾ ಇದ್ರೆ ಈ ಸ್ವಿಚ್ಚು ಇದು ಮತ್ತು ಇದು ಎಲ್ಲ ಹೊಸದು ಗುರು. ಹಳೇದರಲ್ಲಿ ಸ್ವಲ್ಪ ಇಂಡಿಕೇಟರ್ದು ಪ್ರಾಬ್ಲಮ್ ಇತ್ತು. ಸೊ ಅದೊಂದು ಚೇಂಜ್ ಮಾಡಿದ್ರೆ ಚೆನ್ನಾಗಿ ಕಾಣಿಸಲ್ಲ ಅಂತ ಹೇಳ್ಬಿಟ್ಟು ಎರಡನ್ನೂ ಚೇಂಜ್ ಮಾಡಿಬಿಟ್ಟೆ, ಚೆನ್ನಾಗಿ ಕಾಣಿಸ್ತಾ ಇದೆ. ಗಾಡಿ ನಿಲ್ಲಿಸ್ಕೊಂಡು ನಿಂತ್ಕೊಂಬಿಟ್ರೆ ಭಯಂಕರ ಸೆಕೆ ಗುರು. ಈ ಹೆಲ್ಮೆಟ್ ಬೇರೆ ಹಾಕೊಂಡಿರ್ತೀವ, ಸೆಕೆ ಅಂದರೆ ಸೆಕೆ ನೋಡಿ. ಈ ಥರ ಫುಲ್ ತೊಳ ಹಾಕೊಂಡ್ಲೇಬೇಕು, ಇಲ್ಲ ಅಂತಂದರೆ ಬಿಸಿಲಲ್ಲಿ ಸೀದಾಗ್ಬಿಡುತ್ತೆ ಎಲ್ಲ ಕೈ ಲೆಗ್ ಪೀಸ್ ಅಲ್ಲ, ಇದು ಎಂಥದ್ದು ಹ್ಯಾಂಡ್ ಪೀಸ್ ಹಾಕ್ಬಿಡುತ್ತೆ, ರೋಸ್ಟ್ ಆಗಿಬಿಡುತ್ತೆ ಫುಲ್. ಹಂಗಾಗಿ ಫುಲ್ ಸ್ಲೀವೇ ಯೂಸ್ ಮಾಡಬೇಕು. ಸೆಕೆ ಅಂದರೆ ಸೆಕೆ ಗುರು ಯಪ್ಪ. ಆಗಲಿಂದ ಮಾತಾಡಿದ್ದೀನಿ, ಬಟ್ ಕ್ಯಾಮ್ರಾ ಸ್ವಿಚ್ ಆಫ್ ಆಗಿಬಿಟ್ಟೈತೆ. ಪಾಸ್ ಮಾಡಿದ್ದೆ, ಅದು ಆಫ್ ಆಗಿಬಿಟ್ಟೈತೆ. ತುಂಬ ತಾನಾಗಿತ್ತಲ್ಲ, ಹಂಗೆ ಸುಮ್ಮನೆ ಏನೇನೋ ವಟ ಅಂತ ಮಾತಾಡಿದ್ದೀನಿ. ಬಿಡಿ ಹೋಗಲಿ, ಅಲ್ಲಿ ಟ್ರಾಫಿಕ್ ಇತ್ತು, ತುಂಬ ಸೌಂಡ್ ಆಗಿರುತ್ತೆ. ಕಂಟೆಂಟೇ ಹುಡ್ಕೊಂಡು ಹೋಗ್ತಾ ಇದ್ದೀನಿ. ನಾವು ಹೋಗ್ತಾ ಇರೋದು ಬಂದ್ಬಿಟ್ಟು HDRZ ಮೋಟರ್ಸ್ ಅಂತ ನೋಡಿರ್ತೀರ. ತುಂಬ ಜನ ಫೇಮಸ್ ಮೋಟೋ ಬ್ಲಾಗರ್ಸ್ ಎಲ್ಲ ಅದನ್ನ ರಿವ್ಯೂ ಮಾಡಿದ್ದಾರೆ, ಅಲ್ಲಿಗೆ ಹೋಗಿದ್ದಾರೆ. ಅದೊಂದು ಬೈಕ್ ಆಕ್ಸೆಸರಿ ಶಾಪ್, ಅದು ಆಟೋಮೊಬೈಲ್ಸ್ ಅಂತ ಏನು ಹೇಳ್ತೀವಲ್ಲ ನಾವು ಲೋಕಲಲ್ಲಿ, ಆ ಥರ. ಸ್ವಲ್ಪ ಅಲ್ಲಿ ಆಕ್ಸೆಸರೀಸ್ ಎಲ್ಲ ಜಾಸ್ತಿ ಸಿಗುತ್ತೆ. ಯಾವುದೇ ಗಾಡಿಗೆ ಬೇಕಾದರೂ ನಿಮಗೆ ಆಕ್ಸೆಸರಿ ಸಿಗುತ್ತೆ. ಅಲ್ಲೊಂದು ಗಾಡಿ ಬಿಟ್ಟಿದ್ದೀವಿ ರೆಡಿ ಮಾಡಿಸೋದಕ್ಕೆ. ಯಾವ ಗಾಡಿ ಏನು ಎತ್ತ ಏನು ಮಾಡಿಫಿಕೇಷನ್ನು ಎಲ್ಲ ತೋರಿಸ್ತೀನಿ ನಿಮಗೆ. ಒಂದು ಚಿಕ್ಕದಾಗಿ ಇಂಟ್ ಕೊಡ್ತೀನಿ ಯಾವ ಗಾಡಿ ಅಂತ. ಸೊ ಅದೊಂದು ಕಾಸ್ಟ್ಲಿಯೆಸ್ಟ್ ರಾಯಲ್ ಎನ್ಫೀಲ್ಡ್. ಎಷ್ಟೊಂದು ಜನಕ್ಕೆ ಗೊತ್ತಾಗಿರುತ್ತೆ, ಎಷ್ಟೊಂದು ಜನಕ್ಕೆ ಗೊತ್ತಾಗಿರಲ್ಲ. ಗೊತ್ತಾಗಿಲ್ದವರು ಕಾಯ್ತಾ ಇರಿ, ಗೊತ್ತಿದ್ದವರು ನೀವು ಕಾಯ್ತಾ ಇರಿ, ತೋರಿಸ್ತೀನಿ. ಇವಾಗ ಸುಮ್ಮನೆ ಹೋಗ್ಬಿಟ್ಟು ಲೈಟಾಗಿ ತೋರಿಸ್ತೀನಿ ನಿಮಗೆ, ಟ್ರೈಲರ್ ಥರ. ಅದ್ರ ಬಗ್ಗೆ ವೀಡಿಯೋನ ಇನ್ನೊಂದು ದಿನ ನೀಟಾಗಿ ಮಾಡ್ತೀನಿ. ಸೊ ನಾವು ಈಗ ಯಾವುದು ಓಡಿಸ್ತೀವಿ ನೋಡಿ, ನಮ್ಮ ಮ್ಯಾಡೋರ್ಸ್. ಹೋಗೋಣ ನೀನು ಹೋಗೋಣ. ನಾನಿರೋ ಜಾಗದಿಂದ ಅಲ್ಲಿ ಗ್ಯಾರೇಜ್ ಇರೋದು 10 ಕಿಲೋಮೀಟರ್ನ ಆಗುತ್ತೆ ಇಲ್ಲಿಂದ. ನಾನು ಯಾರು ಅಂತ ಗೊತ್ತಾಯ್ತಾ? ನಿಮ್ಮ ಹೆಸರೇನೋ ಗೊತ್ತಾಗಲಿಲ್ಲ ಇವ್ರೆ. ಮಂಜಾ ಅವ್ರೆ, ನಿಮ್ ಕಾರ್ಡ್ ಇದ್ರೆ ಕೊಡಿ. ನಾವು ಕಾರ್ಡ್ಲೆಸ್ ಮಂಜುನಾಥ, ದೇವ್ರ ತರ. ಬೆಂಗಳೂರೊಳಗೆ ಗಾಡಿ ಓಡ್ಸೋಕೆ ಇರಿಟೇಟ್ ಆಗುತ್ತೆ ಬರೋ ನನಗಂತೂ. ಯಾರು ಹೆಂಗಾರ ಹಾಳಾಗೋಲಿ, ಆಟೋದವ್ರು ಮಾತ್ರ ಮುಂದೆ ಬಿಡಲ್ಲ ಯಾರನ್ನು. ಸಣ್ಣದು ಬೈಕ್ ನುಗ್ಗೋಷ್ಟು ಜಾಗ ಸಿಕ್ಕಿದ್ರು ಸಾಕು, ತಾಂಡ ನಿಲ್ಸೇ ಬಿಡ್ತಾರೆ ಅಲ್ಲಿಗೆ. ನಾವು ಬೈಕ್ ರೈಡರ್ಸು ದಂಡಿಗೆ ಎದರಲಿಲ್ಲ, ದಾಳಿಗೆ ಎದರಲಿಲ್ಲ. ಎಷ್ಟೇ ಸ್ಪೀಡಾಗಿ ಹೋದ್ರೂ ನಮಗೇನು ಭಯ ಆಗಲ್ಲ. ಪೆಟ್ರೋಲ್ ರೇಟ್ ಜಾಸ್ತಿ ಆದಾಗ ಎದರಲಿಲ್ಲ, ಬೈಕ್ ರೇಟ್ ಜಾಸ್ತಿ ಆದಾಗ ಎದರಲಿಲ್ಲ, ಬೈಕ್ ಪಾರ್ಟ್ಸ್ ಮೇಲೆ GST ಜಾಸ್ತಿ ಆದಾಗ ಎದರಲಿಲ್ಲ. ಈ ನಾಯಿ, ಈ ಆಟೋ, ಈ ಸ್ಕೂಟಿ ನೋಡ್ಬಿಟ್ರೆ ಇದ್ದಿದ್ದ ಭಯ ಆಗ್ಬಿಡುತ್ತೆ ಗುರು. ಅದು ನೋಡಿದ ಕೂಡ ಹೆದರಿಕೆ ಆಗ್ಬಿಡುತ್ತೆ. ಎಂಥರ ಗಾಡಿ ನಿಲ್ಲಿಸ್ಬಿಡ್ತಾರೆ. ಈ ಥರ ಒಬ್ಬನೇ ಬೈಕ್ ಓಡಿಸ್ಕೊಂಡು ಮಾತಾಡ್ಕೊಂಡು ಹೋಗಿ ತುಂಬ ದಿನ ಆಗೋಗಿತ್ತು. ಸೊ ನಾನು ಗಾಡಿಗೆ DB ಕೆಲ್ಲರ್ ಹಾಕಿದ್ದೀನಿ ಆಯಿತಾ. ಏನು ಸೌಂಡೇ ಗೊತ್ತಾಗ್ತಿಲ್ಲ ಅವರು. ಫುಲ್ಲು ಸ್ಟಾಕ್ ಸೌಂಡು. ಸ್ಟಾಕ್ ಅಲ್ಲಾರ ಒಂದು ಸ್ವಲ್ಪ ಜೋರಾಗಿ ಬರುತ್ತೆ ಹೊಸ ಗಾಡೀಲಿ, ಇದರಲ್ಲಿ ಹಂಗೂ ಬರ್ತಾ ಇಲ್ಲ. ಫುಲ್ಲು ಸ್ಮೂತಾಗಿ ಯಾವುದೋ ಹೋಂಡಾ ಶೈನ್ ಬಂದಂಗೆ ಬರುತ್ತೆ. ಬಟ್ ಒಂದು ಸ್ವಲ್ಪ ಪುಷ್ ಮಾಡಿದಾಗ ಈ NS ಇಂಜು ನೇಚರ್ ಸೌಂಡ್ ಬರುತ್ತೆ, ಸಿಗ್ನೇಚರ್ ಸೌಂಡ್ ಅಂತಾರಲ್ಲ ಆ ಥರ ಸೌಂಡ್ ಬರುತ್ತೆ. ಬಟ್ ನಾರ್ಮಲಾಗಿ ಓಡಿಸಿದ್ರೆ ಸೇಮ್ ಶೈನ್, ಹೋಂಡಾ ಶೈನ್ ಥರ ಬರುತ್ತೆ ಸೌಂಡು. ನಿಧಾನಕ್ಕೆ ಚುಸ್ ಕುಸ್ 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 ಕಂಕೊಂಡು ಹೋಗುತ್ತೆ. ಒಂದು ಸ್ವಲ್ಪ ರೇವ್ ಮಾಡಿದ್ರೆ ಮಾತ್ರ ಅದು ಫೀಲ್ ಬರುತ್ತೆ NSದು. ಅಂದರೆ 10,000 ಸೌಂಡು ಮತ್ತೆ ಸ್ಟಾರ್ಟ್ ಆಗುತ್ತೆ. ಬಿಟ್ರೋ ಜಾಗನ ಚೂರ ಜಾಗ ಬಿಟ್ರೋ, ಹೊಡೆಯೋಣ ನೀನು ಹೇಳ್ತೀನಿ, ಹೊಡೆಯೋಣ ನೀನು ಚೂರ ಮುಂದಕ್ಕೆ ತಗೋಣ, ನಾನು ಹೋಗ್ತೀನಿ. ಅಯ್ಯೋ HDRZ ಮೋಟರ್ಸ್ ಅವ್ರದ್ದು ಒಂದು ಶೋರೂಮ್ ಇದೆ, ಅಂದರೆ ಆಕ್ಸೆಸರಿ ಶೋರೂಮು. ಇನ್ನೊಂದು ಗ್ಯಾರೇಜ್ ಇದೆ. ಸೊ ಅದು ಆ್ಯಕ್ಚುಲಿ ನಮ್ಮ ಅಣ್ಣನ ಗಾಡಿನೇ ಬಿಟ್ಟಿರೋದಲ್ಲಿ. ಸೊ ನಮ್ಮ ಅಣ್ಣ ಈ ಗ್ಯಾರೇಜ್ ಹತ್ರ ಹೋಗ್ತಾ ಇದ್ದಾನೆ. ಸೊ ನಾನು ಶೋರೂಮ್ ಹತ್ರ ಹೋಗ್ತಾ ಇದ್ದೀನಿ. ಅಲ್ಲೇನೋ ಪರ್ಚೇಸ್ ಮಾಡೋದಿದೆ, ಪರ್ಚೇಸ್ ಮಾಡೋದು ಆಂಡೋ ಕೊಡಬೇಕು ಬೈಕಿಂದಕ್ಕೆ. ಸೊ ಅವನು ಅಲ್ಲಿದ್ದಾನೆ, ನಾನು ಇಲ್ಲಿಂದ ಹೋಗ್ತಾ ಇದ್ದೀನಿ. ಏನು ಟ್ರಾಫಿಕ್ ಊರಿದ್ ನೋಡಿ ಯಪ್ಪ. ಸೊ ನೋಡಿ ನನ್ನ ಗಾಡೀಲಿ ಫಸ್ಟ್ ಗೇರ್ ಹಾಕ್ಬಿಟ್ಟಿನಿ. ಈಗ ಸುಮ್ಮನೆ ಕ್ಲಚ್ ಬಿಟ್ಟರೆ ಸಾಕು, ಆರಾಮಾಗಿ ಮೂವ್ ಆಗುತ್ತೆ. ಈಗ ಬಿಟ್ಟರೆ ಹೋಗೇ ಬಿಡುತ್ತೆ.
ಟೌನ್ ಒಳಗಡೆ ಈಸಿ ಓಡಿಸೋದಿದ್ನ. ಏನು ಮಾಡೋದೇ ಬೇಡ, ಫಸ್ಟ್ ಗೆಲ್ಲರ್ ಇರತ್ತಾ, ಸುಮ್ಮನೆ ಕ್ಲಚ್ ಬಿಟ್ಬಿಟ್ರು ಸಾಕು. ನೋಡಿ ಹೋಗ್ತಾ ಇರುತ್ತೆ ಹಂಗೆ. ಭಯಂಕರ ಹೀಟ್ ಆಗುತ್ತೆ ಗುರು ಇಲ್ಲಿ. ಇದು ಅಲ್ಲ ಫ್ಯಾನ್ ಆನ್ ಆಗೋಯ್ತಲ್ಲ ಇದ್ರದ್ದು, ಆಫ್ ಮಾಡಿದ್ದೀನಿ ನಾನು. ಎಲ್ಲಾಗಿ ಯಾವ ಕಡೆ ರೈಟು ಲೆಫ್ಟು, ಸ್ಟ್ರೈಟ್ ಹೋಗ್ಬಿಟ್ಟು 2 ಕಿಲೋಮೀಟ್ರಿಗೆ 10 ನಿಮಿಷ ತೋರಿಸ್ತಾ ಇದೆ. ಹಿಂಗೋಗಿ ಹಿಂಗೋಗಿ ಅಯ್ಯಯ್ಯೋ ಇಲ್ಲೊಂದು ಟ್ರಾಫಿಕ್ಕು ಹೋಗತ್ತಾಗೆ. ಏತ್ರಿ ಆ ಗಾಡಿ ತಾಂಡ್ರೆ ಹೇಳ್ದೆ, ಗಾಡಿ ತಾಂಡು ಎಲ್ಲಾರ ಹೇಳ ಮುಗಿದ ಕತೆ. ಏಥೇರ್ ಎಲೆಕ್ಟ್ರಿಕ್ ಗಾಡಿ. ಸೊ ಗಾಡಿ ತಾಂಡ ಗಾಡಿ ಎಲ್ಲಾರ ಏತ್ರೆ ಮುಗಿದೋಯ್ತು. ಇಲ್ಲಿ ಮತ್ತೆ ಲೆಫ್ಟ್ ಇಲ್ಲಿ. ಸೊ ನಾನು ನೆನ್ನೆ ಬಂದಿದ್ದೆ ಈ ರೋಡಲ್ಲಿ, ಬಟ್ ಆದರೂ ಹಾಕಿದ್ದೀನಿ ಲೊಕೇಶನ್ನು. ನನಗೆ ಗೊತ್ತಾಗಲ್ಲ ಅವರು. ಒಂದು ಸರಿ ಲೊಕೇಶನ್ ಹಾಕೊಂಡು ಹೋಗ್ಬಿಟ್ರೆ ಗೊತ್ತಾಗಲ್ಲ ನನಗೆ. ಒಂದು 10 ಸರಿ ಓಡಾಡ್ಬೇಕು ನಾನು ರೋಡಲ್ಲಿ, ಆವಾಗಲೇ ನನಗೆ ಗೊತ್ತಾಗೋದು. ಒಂದೊಂದು ಸಲ ಓಡಾಡ್ಬಿಟ್ರೆ ಗೊತ್ತಾಗಲ್ಲ. ಸ್ಕೂಟಿ ಓಡಿಸೋರೆಲ್ಲ ಈ ಫೋನ್ ಹಿಡ್ಕೊಂಡು ಓಡಿಸ್ತಾ ಇರ್ತಾರೆ, ಸಿಟ್ಟೇ ಬರುತ್ತೆ ನೋಡಿ. ಫೋನ್ ನೋಡ್ಕೊಂಡು ಓಡ್ತಾನೆ ಬಾಳ್ ನನ್ನ ಮಗ. ಇಲ್ಲೇನಪ್ಪ ರೈಟಾ ಲೆಫ್ಟಾ ಏನು ಹೇಳಿಲ್ಲ, ಸ್ಟ್ರೈಟ್. ಮುಂದ್ಗಡೆ ಒಂದು ಇಮೂಲೆಯನ್ ಹೋಗ್ತಿದೆ. ಇಮೂಲೆಯನ್ 450 450. ಆಕ್ಚುಲಿ ಅವ್ರು 420 ಅಂತ ಮಾಡೋಕ್ಕಾಯ್ದು, ಸಖತ್ತಾಗಿರೋದು. ಅಲ್ಲ ಅವರು ಹೊಸ ಗಾಡಿನಲ್ಲ ಚಾರ್ಜಿ ಕಟ್ಟಾಗ್ತಿದೆಯಲ್ಲ, ಗಾಡಿ ಡಿಸೈನ್ ಮಾಡೋದಕ್ಕೆ ಇಲ್ಲ ಮಟೀರಿಯಲ್ ಕ್ವಾಲಿಟಿನ ಚೆಕ್ ಮಾಡೋದಕ್ಕೆ ಎಂಥ ಇಂಜಿನಿಯರ್ಗಳನ್ನ ಹೈರ್ ಮಾಡ್ಕೊತಾರೆ ಅನ್ನೋದೇ ಗೊತ್ತಾಗಲ್ಲ ಅವರು. ಲಿಟ್ರಲ್ಲಿ ಏನು ಚೆನ್ನಾಗಿರಲ್ಲ ಅವರು. ಇದೆಲ್ಲ ಚೆನ್ನಾಗಿದೆ ಅಂತ ಅನ್ಕೊಂಡಿದ್ದೆ, ಬಟ್ ಇದು ಅಲ್ಲೇ ಚಾರ್ಜಿ ಕಟ್ಟಾಗೋದು ಅದು ಇದು ಆಳಮೂಳ. ಬಟ್ ಇಂಜಿನ್ ಸಖತ್ತಾಗಿದೆ, ಯಾಕೆಂದರೆ ಇದು ನಾಟ್ ಎ ಟಿಪಿಕಲ್ ರಾಯಲ್ ಎನ್ಫೀಲ್ಡ್ ಇಂಜಿನ್. ಅದು ಕಂಪ್ಲೀಟ್ಲಿ ನ್ಯೂ ಬೇಸ್. ನಾಟ್ ಎ ಟಿಪಿಕಲ್ ರಾಯಲ್ ಎನ್ಫೀಲ್ಡ್ ಅಂತ ಅಂದರೆ ಏನಪ್ಪ ಅಂದರೆ, ಯೂಶಲಿ ರಾಯಲ್ ಎನ್ಫೀಲ್ಡ್ ಅಂತಂದರೆ ಟಾರ್ಕ್ ಜಾಸ್ತಿ ಇರುತ್ತೆ, ಸ್ಪೀಡ್ ಕಡಿಮೆ ಇರುತ್ತೆ. ಸೊ ಅದೇ ಥರದ್ದೇ ಮಾಡ್ಕೊಂಬಂದಿರೋ ಅವಾಗ್ಲಿಂದನು. ಹಂಗಾಗಿ ಇದು ಡಿಫ್ರೆಂಟ್, ಇದು ಹೈ ಸ್ಪೀಡ್ ಇಂಜಿನ್. ಅದಕ್ಕೆ ಹೇಳಿದ್ದು ನಾಟ್ ಎ ಟಿಪಿಕಲ್ ರಾಯಲ್ ಎನ್ಫೀಲ್ಡ್ ಅಂತ. ಸ್ಟ್ರೈಟಲ್ಲಿದ್ದೀನಿ, ಆ ಕಡೆ ಹೋಗ್ಬೇಕೀಗ. ಇಲ್ಲೆಲ್ಲ ಇದೆ ಗುರು HDRC ಮೋಟರ್ಸು. ಅಷ್ಟು ಸ್ಟಾರ್ಟಿಂಗ್ ಬಂದರೆ ಗೊತ್ತೇ ಆಗಲ್ಲ ಅದು. ನಾವು ನೆನ್ನೆ ಅಷ್ಟೇ ಸುಮ್ಮನೆ ಹೋಗ್ಬಿಟ್ಟಿದ್ದು ಮುಂದೆ, ಮತ್ತೆ ಯೂಟರ್ನ್ ಮಾಡ್ಕೊಂಡು ಅಯ್ಯೋ ಈ ಬೆಂಗಳೂರಲ್ಲಿ ಆ ಟ್ರಾಫಿಕಲ್ಲಿ ಮುಂದೆ. ಆಮೇಲೆ ಗೊತ್ತಾಯ್ತು ನೋಡೋದಿಲ್ಲ ಅಂತಾರೆ ನನ್ನ ಮಕ್ಕಳೆಲ್ಲ. ಸುಮ್ಮನೆ ಕಿವಿ ಫೋನ್ ಹಿಡ್ಕೊಂಡ್ಬಿಡ್ತಾರೆ. ಸುಮ್ಮನೆ ಬಂದಿದ್ದೆ. ಇವನಿಗೆ ಅದು ಇಲ್ಲೆಲ್ಲಿ ದಾರಿ ಕಾಣಿಸೋ ಗೊತ್ತಿಲ್ಲ. TTNಗೆ ಇಲ್ಲೆಲ್ಲ ಇಲ್ಲಿ ಈ ಸಂದಿಗೆ ಬಂದೇನಿ. ಅಪ್ಪ ಇವನೇನಾರ ಫಸ್ಟ್ ಆಟೋ ಡ್ರೈವರ್ ಆಗಿದ್ನ ಅಂತ ಅಣ್ಣ. ನೋಡಿ RX 135 ಸ್ಟಾಕಲ್ಲಿದೆ ಗಾಡಿ, ಸಾಕಾಗಿ. ಸೊ ಸ್ಟಾಕಲ್ಲಿ ಸೌಂಡ್ ಚೆನ್ನಾಗಿ ಬರುತ್ತೆ. ಇಲ್ಲೇ ಎಲ್ಲೋ ಇದ್ದಂಗಿತ್ತು. ವೇರ್ ಈಸ್ ದ 200 meters. ಸೊ ಇದೆ HDRZ ಮೋಡ್ಸ್ ಅಂತ.